ವೀಕ್ಷಕರೇ, ಪರ್ಪೆಂಡ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಹುಕ್ಕೇರಿ ತಾಲೂಕಾ ಸಮಗ್ರ ನೀರಾವರಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ರೈತ ಸಂಘಟನೆಯವರು ಇವತ್ತೇನು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟ ಹುಕ್ಕೇರಿ ತಾಲೂಕಿನ ರೈತರಲ್ಲಿ ಒಂದು ರೀತಿಯ ಒಂದು ಭರವಸೆ ಮತ್ತು ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾರಣ ಏನಂತಂದ್ರೆ, ಇಚ್ಛಾಶಕ್ತಿಯ ಕೊರತೆಯ ಕಾರಣದಿಂದನೋ ಅಥವಾ ನಾಣ್ಯಾಕೆ ಮಾಡ್ಲಿ ಅಂತಕ್ಕಂಥ ರಾಜಕಾರಣಿಗಳ ಹೀನ ಮನಸ್ಥಿತಿಯಿಂದನೋ ಇವತ್ತು ಹುಕ್ಕೇರಿ ತಾಲೂಕು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಪರ್ಟಿಕ್ಯುಲರ್ ನೀರಾವರಿ ವಿಷಯದಲ್ಲಿ. ಯಾಕಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ 3 ನದಿಗಳು ಹರಿತಾ ಇದ್ದು, ಹಿರಣ್ಯಕೇಶಿ, ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿ. ಈ ನದಿಗಳನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳದೇ ಇರೋದ್ರಿಂದ ಇವತ್ತು ಹುಕ್ಕೇರಿ ತಾಲೂಕಾ ನೀರಾವರಿಯಿಂದ ವಂಚಿತವಾಗಿದೆ ಅಂತಲೇ ಖಡಾಖಂಡಿತವಾಗಿ ನಾವು ಇವತ್ತು ಹೇಳ್ಬೇಕಾಗ್ತಾ ಇದೆ. ಅದ್ ಯಾವ ಶುಭ ಗಳಿಗೆಯಲ್ಲಿ ಈ ರೈತ ಸಂಘಟನೆಯವರಿಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನ ಕೊಟ್ಟ ಅನ್ನೋದು ಕೂಡ ಒಂದ್ ರೀತಿ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದ್ರೆ ಯಾವ ರಾಜಕಾರಣಿಗಳು, ಸಚಿವರು, ಶಾಸಕರು ಮತ್ತು ಈ ಹಿಂದೆ ಈ ತಾಲೂಕನ್ನ ಆಳಿದಂತ ಯಾವುದೇ ರಾಜಕೀಯ ಮುಖಂಡರು ಮಾಡದೇ ಇರತಕ್ಕಂತ ವಿಚಾರವನ್ನ ರೈತ ಸಂಘಟನೆಯವರು ಮಾಡಿ ಹುಕ್ಕೇರಿ ತಾಲೂಕವನ್ನ ಸಂಪೂರ್ಣ ನೀರಾವರಿಯನ್ನಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಜನ ಮತ್ತು ಭಗವಂತ ಮೆಚ್ಚುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೇಕಾಗ್ತಾ ಇದೆ. ಕಾರಣ ಅಂತಂದ್ರೆ, ಕಳೆದ 40 ವರ್ಷಗಳಿಂದ ಈ ತಾಲೂಕಿನಲ್ಲಿ ಅಧಿಕಾರ ನಡೆಸಿದ್ದು ಕತ್ತಿ ಕುಟುಂಬ, AB ಪಾಟೀಲ್ ಕುಟುಂಬ, ಮಲ್ಲಾರಿಗೌಡ ಪಾಟೀಲ್ ಮತ್ತು ಶಶಿಕಾಂತ್ ನಾಯ್ಕ. ಈ 4 ಜನ ನಾಯಕರು ಸುಮಾರು 40 ವರ್ಷಗಳ ಕಾಲ ಇದೇ ತಾಲೂಕನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಆಳಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ನೀರಾವರಿಗೆ ಆದ್ಯತೆಯನ್ನ ಕೊಡ್ಬೇಕಂತಕ್ಕಂಥ ಇಚ್ಛಾಶಕ್ತಿ ಕಂಡು ಬರ್ತಾ ಇರಲಿಲ್ಲ. ಏನು ಕೆಲಸವನ್ನ ನಾವು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಕೆಲಸವನ್ನ ಅಭಿವೃದ್ಧಿ ವಿಷಯದಲ್ಲಿ ಮಾಡಿದ್ರು ಕೂಡ ರೈತರ ಹಿತಾಸಕ್ತಿಯನ್ನ ಕಾಯಬೇಕು. ಈ ಹುಕ್ಕೇರಿ ತಾಲೂಕನವನ್ನ ನಂದನವನವನ್ನಾಗಿ ಮಾಡಬೇಕು. ರೈತರು ಬೆಳ್ತಕ್ಕಂಥ ಬೆಳೆಗಳಿಗೆ ನೀರಿನ ಅಭಾವ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವ್ರು ಏನಾದ್ರು ಕೆಲಸವನ್ನ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಹುಕ್ಕೇರಿ ಮತಕ್ಷೇತ್ರವನ್ನ ಇಡೀ ರಾಜ್ಯದ ಜನತೆ ತಿರುಗಿ ನೋಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲಿಯೂ ಇರದೇ ಇರ್ತಕ್ಕಂಥ ನೀರಾವರಿಯ ಸೌಲಭ್ಯಗಳು, ಅನುಕೂಲಗಳು ಹುಕ್ಕೇರಿ ಮತಕ್ಷೇತ್ರದಲ್ಲಿದ್ರು ಕೂಡ ಇವತ್ತು ಜನ ಬೇಸಿಗೆ ಬಂತಂದ್ರೆ ಕುಡಿಯುವ ನೀರಿಗೂ ಕೂಡ ಪಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿಯಾಗಿ ನಾವು ನೀರಾವರಿಯಲ್ಲಿ ಹಿನ್ನಡೆ ಆಗಿದ್ದೇವೆ ಅಂತಂದ್ರೆ, ಅದೇನೋ ಹೇಳ್ತಾರಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಪರದಾಟ ಮಾಡಿದ್ರು ಅನ್ನೋ ತರ ಹುಕ್ಕೇರಿ ತಾಲೂಕು, ಅದರಲ್ಲಿ ಮುಖ್ಯವಾಗಿ ಸಂಕೇಶ್ವರ ಮತ್ತು ಹುಕ್ಕೇರಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕಮ್ಮತ್ನೂರು ಕೆರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿಯೇ ಇರ್ತಕ್ಕಂಥ ಅತಿ ದೊಡ್ಡ ಕೆರೆ ಆಗಿದೆ. ಹೆಚ್ಚು ಕಡಿಮೆ ಅಂದ್ರೆ 0.94 TMC ಅಂದ್ರೆ ಹೆಚ್ಚು ಕಡಿಮೆ 1 TMC ಅಷ್ಟು ನೀರನ್ನು ನಿರಂತರವಾಗಿ ವರ್ಷಾನುಗಟ್ಟಲೆ ಇಲ್ಲಿ ಸಂಗ್ರಹವಾಗಿದ್ರು ಕೂಡ ಈ ನೀರಿನ ಪ್ರಯೋಜನ ರೈತರಿಗಾಗ್ಲಿ, ಜಮೀನುಗಳಿಗಾಗ್ಲಿ ಅಥವಾ ಕುಡಿಯುವ ನೀರಿಗಾಗಿ ಕೂಡ ಇವತ್ತಿಗೂ ಉಪಯೋಗ ಆಗ್ತಾ ಇಲ್ಲ. ಏನಾದ್ರೂ ಇವರು ಈ ಕೆರೆಯನ್ನ ಸದ್ಬಳಕೆ ಮಾಡಿಕೊಂಡಿದ್ರೆ ಇವತ್ತು ಹುಕ್ಕೇರಿ ತಾಲೂಕಿನ ಜನತೆ ನೀರಿಗಾಗಿ ಎಂದಿಗೂ ಕೂಡ ಕಷ್ಟ ಪಡದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಈ ಹಿಂದೆ ಏನಾಯ್ತು, ಕಮತೂರ್ ಕೆರೆ ವಿಷಯದಲ್ಲಿ ಅಂತಕ್ಕಂಥದ್ದು ಈ ಹಿಂದಿನ ರಾಜಕಾರಣಿಗಳಿಗೆ ಅಥವಾ ರಾಜಕಾರಣಿಗಳ ಹಿಂಬಾಲಕರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಯಾಕಂದ್ರೆ ಒಂದು ಟೈಮ್ದಲ್ಲಿ AB ಪಾಟೀಲ್ ಕುಟುಂಬ ಮತ್ತು ಕತ್ತಿ ಕುಟುಂಬಗಳ ಮಧ್ಯೆ ವೈಮನಸ್ಸು ಏನಿತ್ತು ಅಥವಾ ರಾಜಕೀಯ ಜಿದ್ದಾಜಿದ್ದಿ ಏನಿತ್ತು, ಆ ಸಂದರ್ಭದಲ್ಲಿ ಕಮತ್ನೂರ್ ಕೆರೆಯನ್ನ ನಾನೇ ಮಾಡಿದ್ದೀನಿ ಅಂತಕ್ಕಂಥ ಕ್ರೆಡಿಟ್ ಅವರಿಗೆ ಇವರಿಬ್ರು ಜೋತ್ ಬಿದ್ದಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ಪ್ರಭಾವಿ ರಾಜಕಾರಣಿಯಾಗಿದ್ದಂತ ಉಮೇಶ್ ಕತ್ತಿ ನಿರಂತರ ಪ್ರಯತ್ನ ಮಾಡುವುದರ ಮೂಲಕವಾಗಿ ಕಮತ್ನೂರದಲ್ಲಿ ಕೆರೆಯನ್ನ ನಿರ್ಮಾಣ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಜಿದ್ದಿಗೆ ಬಿದ್ದವರಂತೆ ಇವತ್ತು ಸಂಕೇಶ್ವರದಲ್ಲಿ ಏನು 24x7 ಕುಡಿಯುವ ನೀರಿನ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೆ ತಂದಂತ ಕ್ರೆಡಿಟ್ AB ಪಾಟೀಲ್ ಅವರಿಗೆ ಸಲ್ತಾ ಇದೆ. ಒಂದು ಕಾಲದಲ್ಲಿ AB ಪಾಟೀಲ್ ಅವರನ್ನ ಸಂಕೇಶ್ವರದ ಜನತೆ ಭಗೀರಥ ಅಂತ ಕರೀತಾ ಇದ್ರು. ಯಾಕಂದ್ರೆ ಯಾವುದೇ ಮನೆಗಳಿಗೆ ಕೂಡ ನೀರಿನ ಕೊರತೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಅವ್ರ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದ್ರು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿಯ ಜನರ ಒಂದು ಏನು ಅಂಧ ಅಭಿಮಾನ ಅಂತ ಹೇಳ್ಬೇಕು ಅಥವಾ ರಾಜಕೀಯ ಹಿಂಬಾಲಕರಂತ ಏನು ನಟನೆಯನ್ನ ಮಾಡ್ತಾ ಇದ್ದಾರೆ, ಈ ಜನರಿಗೂ ಕೂಡ ಅಭಿವೃದ್ಧಿಯ ವಿಷಯದ ಕಡೆಗೆ ಗಮನ ಕೊಡದೇ ಇರೋದ್ರಿಂದ ರಾಜಕಾರಣಿಗಳ ಕಿವಿ ಹಿಂಡುವ ವ್ಯಕ್ತಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡಂತ ರಾಜಕಾರಣಿಗಳು ನೀರಾವರಿಗೆ ಆದ್ಯತೆಯನ್ನ ಕೊಡಲಿಲ್ಲ. ಕೃಷಿ ಭೂಮಿಗಳಿಗೆ ನೀರಿನ ಸಂಪರ್ಕವನ್ನ ತಯಾರು ಮಾಡತಕ್ಕಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿಲ್ಲ. ಇವಾಗ ಹುಕ್ಕೇರಿ ತಾಲೂಕಿನ ರೈತ ಸಂಘಟನೆಗಳು ಚುನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಪಡಸಲ್ಗಿ ಅಂದ್ರೆ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಇವತ್ತೇನು ಹುಕ್ಕೇರಿಯಲ್ಲಿ ಒಂದು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿ ಶಾಸಕ ನಿಖಿಲ್ ಗತ್ತಿ ಮತ್ತು ಮಾಜಿ ಸಚಿವ AB ಪಾಟೀಲ್ ಹೇಳಿದ್ದಾರೆ. ಇವರ ಹೇಳಿಕೆಯನ್ನ ನಾವು ಸ್ವಾಗತ ಮಾಡಿದ್ರು ಕೂಡ ಒಂದು ರೀತಿಯಾಗಿ ಇದು ಅತ್ಯಂತ ಹಾಸ್ಯಾಸ್ಪದವಾದಂತ ಒಂದು ಹೇಳಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಅದೇನೋ ಟ್ರೈನ್ ಹೋದ್ಮೇಲೆ ಟಿಕೆಟ್ ಹೋಗ್ತಾರಲ್ಲ, ಎಲ್ಲವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶ ಮತ್ತು ಅನುಕೂಲಗಳು ಕತ್ತಿ ಕುಟುಂಬಕ್ಕೆ ಮತ್ತು AB ಪಾಟೀಲ್ ಕುಟುಂಬಕ್ಕೆ ಇದ್ರೂ ಸಹಿತ ಸಮಗ್ರ ನೀರಾವರಿಗಾಗಿ ಇವತ್ತಿಗೂ ಅವರು ಇವತ್ತು ಹೋರಾಟವನ್ನ ಮಾಡ್ಲಿಲ್ಲ. ಇನ್ನೊಂದು ಮಾತಿಲ್ಲಿ ಹೇಳ್ಬೇಕಂತಂದ್ರೆ, ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಏನು ರೈತ ಸಂಘಟನೆ ಹೆಸರಿನ ಮೇಲೆ ಅಥವಾ ರೈತರನ್ನ ಬೂಲು ಮಾಡಿ ಏನ್ ಚುನಾವಣೆಯಲ್ಲಿ ಗೆದ್ದು ಬಂದ್ರು, ಶಾಸಕರು ಆದ್ರು, ಸಚಿವರು ಆದ್ರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಕೂಡ ಆದ್ರು, ಅವರು ಕೂಡ ಇವತ್ತು ರೈತ ಪರವಾಗಿ ಚಿಂತನೆಯನ್ನ ಮಾಡಲಿಲ್ಲ. ಅಧಿಕಾರ ಸಿಗೋ ತನಕ ಇವರಿಗೆ ರೈತರು ಬೇಕಾಗಿದ್ರು. ಅಧಿಕಾರ ಸಿಕ್ಕ ಮೇಲೆ ರೈತರ ಹಿತಾಸಕ್ತಿಗಾಗಿ ಚೂರು ಕೂಡ ಕೆಲಸವನ್ನ ಮಾಡಿದ್ರು ಅತ್ಯಂತ ನಾಚಿಕೆಯ ಸಂಗತಿ ಅಂತ ಹೇಳ್ಬೋದು. ನಾವು ಕಮ್ಮತ್ನೂರು ಕೆರೆ ಬಗ್ಗೆ ಮಾತನಾಡ್ಬೇಕಾದ್ರೆ ಇವತ್ತು ಶಶಾಂಕ ಮಾಳಿ ಅಂತಕ್ಕಂಥ ಒಬ್ಬ ಅನುಭವಿ ಪತ್ರಕರ್ತ ಇವತ್ತು ವಿಜಯ ಕರ್ನಾಟಕದಲ್ಲಿ ಒಂದು ವರದಿಯನ್ನ ಪ್ರಕಟ ಮಾಡಿದ್ದಾರೆ. ಆ ವರದಿಯಲ್ಲಿ ಕಮ್ಮತ್ನೂರು ಕೆರೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ದಯವಿಟ್ಟು ವೀಕ್ಷಕರು ಆ ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆಯನ್ನ ತೆಗೆದು ನೋಡಿದ್ರೆ ಸಂಪೂರ್ಣ ಈ ಕಮ್ಮತ್ನೂರು ಕೆರೆ ಬಗ್ಗೆ ತಮ್ಗೆ ಎಲ್ಲರಿಗೂ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ನಾನಿಲ್ಲಿ
ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಕಮತ್ನೂರ್ ಕೆರೆಯನ್ನ ಸದ್ಬಳಕೆ ಮಾಡಿಕೊಂಡು ವೈಜ್ಞಾನಿಕವಾಗಿ ನಾವು ಸುಧಾರಿಸಿದ್ರೆ ಇವತ್ತು ಏನು ಸುಮಾರು 15 ಹಳ್ಳಿಗಳಿಗೆ ಪ್ರತಿ ವರ್ಷ ಅಂದ್ರೆ ಏನು ಬೇಸಿಗೆ ಆರಂಭ ಆಗುತ್ತೆ ಆ 2 ತಿಂಗಳ ಅವಧಿಯಲ್ಲಿ ಪ್ರತಿ ವ್ಯಕ್ತಿಗೆ 70 ಲೀಟರ್ ನೀರನ್ನ ನಾವು ಅತ್ಯಂತ ಗುಣಮಟ್ಟದಲ್ಲಿ ಪೂರೈಕೆ ಮಾಡ್ತಕ್ಕಂತ ಒಂದು ವಾತಾವರಣ ಇಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಈ ಕೆರೆ ಸದ್ಬಳಕೆ ಆಗೋದಕ್ಕಿಂತ ಹೆಸರಿಗೆ ಮಾತ್ರ ಕೆರೆ ಇದೆ ಅಂತಕ್ಕಂತ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಬಂದು ನಿಂತಿದೆ. ಯಾವಾಗ ಉಮೇಶ್ ಕತ್ತಿ ಅವರು ತಮ್ಮ ರಾಜಕಾರಣದ ಕಳೆದ 2 ವರ್ಷಗಳ ಹಿಂದಿನ ಅವಧಿ ಏನಿತ್ತು ಆ ಸಂದರ್ಭದಲ್ಲಿ ಏನು ಕೆರೆಗಳ ಪುನರ್ಜೀವನಕ್ಕಾಗಿ ಏನೋ ಒಂದು ಹೋರಾಟವನ್ನ ಮಾಡಿದ್ರು, ಅಕ್ಷರಶಃ ಆ ಉಮೇಶ್ ಕತ್ತಿ ಅವತ್ತೇನಾದ್ರೂ ಪ್ರಯತ್ನವನ್ನ ಅಲ್ಪ ಸ್ವಲ್ಪ ಮಾಡದೇ ಇದ್ದಿದ್ರೆ ಇವತ್ತು ಹುಕ್ಕೇರಿ ತಾಲೂಕ ಸಂಪೂರ್ಣ ಬರಗಾಲ ಅಥವಾ ಮರುಭೂಮಿ ರೀತಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ಯಾವಾಗ ಉಮೇಶ್ ಕತ್ತಿ ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು, ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಂತ ಹೇಳಿ ಏನು ಪ್ರಾಮಾಣಿಕವಾಗಿ ಒಂದು ಹೋರಾಟವನ್ನ ಆ ಸಂದರ್ಭದಲ್ಲಿ ಮಾಡಿದ್ರು, ಅದು ಇವತ್ತಿಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಆದ್ರೆ ಈಗಿನ ಒಂದು ಲೆಕ್ಕಾಚಾರದ ಪ್ರಕಾರ ಯಾವುದೇ ರಾಜಕಾರಣಿಗಳು, ಹುಕ್ಕೇರಿ ತಾಲೂಕಿನ ಯಾವುದೇ ರಾಜಕಾರಣಿಗಳು ರೈತರ ಹಿತಾಸಕ್ತಿಗೆ ಪೂರಕವಾಗಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹೋರಾಟ ಯಾರಾದ್ರೂ ಮಾಡಿದ್ರೆ ತಾವು ಸ್ಟೇಜ್ ಮೇಲೆ ಬಂದು ಭಾಷಣವನ್ನ ಮಾಡಿ ಜನರನ್ನ ಬೋಲ್ ಮಾಡ್ತಾ ಇದ್ದಾರೆ ಹೊರತಾಗಿ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಖಡಾಖಂಡಿತವಾಗಿ ಇಲ್ಲಿ ಹೇಳ್ತಾ ಇದ್ದೀವಿ. ಯಾಕೆ ನಾವು ಇಷ್ಟೊಂದು ಅಗ್ರೆಸಿವ್ ಆಗಿ ಅದು ಸತ್ಯ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸತ್ಯ ಹೇಳದ ಒಬ್ಬ ಪತ್ರಕರ್ತ 100 ಭಯೋತ್ಪಾದಕರಿಗೆ ಸಮಾನ. ಇಲ್ಲಿ ನಾವು ಯಾರನ್ನ ಓಲೈಕೆ ಮಾಡೋದು ಅವಶ್ಯಕತೆ ಇಲ್ಲ. ಏನು ಜನಪರ ಚಿಂತನೆಯನ್ನ ಇಟ್ಕೊಂಡು ನಿಮ್ಮನ್ನ ನಂಬಿದಂತ ರೈತರು ಅಥವಾ ಸಾಮಾನ್ಯ ಜನರ ಹಿತಾಸಕ್ತಿಯನ್ನ ಕಾಯ್ಬೇಕಾಗಿತ್ತು, ಆ ರಾಜಕಾರಣಿಗಳು ಇವರ ಹಿತಾಸಕ್ತಿಯನ್ನ ಕಾಣದೆ ತಮ್ಮ ಪಾಡಿಗೆ ತಾವಾಯ್ತು, ತಮ್ಗೆ ಅಧಿಕಾರ ಸಿಕ್ಕರೆ ಸಾಕು, ನಾವ್ ಏನೆಲ್ಲಾ ಮಾಡಿಬಿಡ್ತೀವಿ ಅಂತಕ್ಕಂತ ಒಂದು ಹಠಬಾರಿ ಧೋರಣೆಗೆ ಹೋಗ್ತಾ ಇದ್ದಾರೆ. ಈ ವ್ಯವಸ್ಥೆ ಇಲ್ಲಿಗೆ ನಿಂತು ಇನ್ನು ಮುಂದಾದ್ರೂ ಕೂಡ ರೈತರ ಹಿತಾಸಕ್ತಿಗಾಗಿ ತಾವೆಲ್ಲರೂ ನಿರಂತರ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೀವಿ. ಇಲ್ಲಿ ಸ್ಪಷ್ಟವಾಗಿ ನಾವು ಯಾವ್ದು ಕಾಂಗ್ರೆಸ್, ಜೆಡಿಎಸ್ ಅಥವಾ ಬಿಜೆಪಿ, ಜಾರಕಿಹೊಳಿ, ಕತ್ತಿ, ಜೊಲ್ಲೆ ಇವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಏನು ಒಂದು ತಾಲೂಕಿನ ಅಭಿವೃದ್ಧಿಗಾಗಿ ನೀವು ಏನು ಒಂದು ಇವತ್ತು ಹೋರಾಟಕ್ಕೆ ರೈತ ಸಂಘಟನೆಯವರು ಧುಮುಕಿದ್ದಾರೆ, ಅಲ್ಲಿ ನಿಮ್ಮ ಸ್ವಯಂ ಪ್ರತಿಷ್ಠೆಯನ್ನ ಪ್ರದರ್ಶನ ಮಾಡಕ್ ಹೋಗಿ ರಾಜಕಾರಣಿಗಳು ದಯವಿಟ್ಟು ಈ ಹೋರಾಟವನ್ನ ಹಳ ಹಿಡಿಸ್ಬಿಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವಿಲ್ಲಿ ಕಂಪೇರ್ ಮಾಡೋಣ, ಒಂದು ಕಡೆ ಜಾರಕಿಹೊಳಿ ಅವರು ಏನೋ ಒಂದು ಆಡಳಿತ ಇದೆ, ಅದು ಅರಬಾವಿ ಇರ್ಬೋದು, ಘಟಪ್ರಭಾ ಇರ್ಬೋದು, ಗೋಕಾಕ್ ಇರ್ಬೋದು, ಅಲ್ಲಿ ಹೋದ್ರೆ ನಿರಂತರವಾಗಿ ನೀರಿನ ಕೊರತೆ ಯಾವತ್ತೂ ಆಗೋದಿಲ್ಲ. ಅಲ್ಲಿ ಯಾವ ರೀತಿಯಾಗಿ ನೀರಾವರಿ ಯೋಜನೆಗಳು ಜಾರಿಗೆ ಆಯ್ತು, ಅಲ್ಲಿ ಯಾವ ರೀತಿಯಾಗಿ ಆ ತಾಲೂಕನ್ನ ನೀರಾವರಿಯನ್ನಾಗಿ ಮಾಡಿದ್ರು ಅಂತಕ್ಕಂಥ ಹುಕ್ಕೇರಿ ತಾಲೂಕಿನ ರಾಜಕಾರಣಿಗಳು ಇಚ್ಛಾಶಕ್ತಿಯ ಮೂಲಕ ಅದನ್ನ ಅರ್ಥಕೊಳ್ಬೇಕಾಗ್ತಾ ಇದೆ. ಕಳೆದ ಒಂದು ಚುನಾವಣೆಯಲ್ಲಿ ತಾವು ಸ್ವಾಭಿಮಾನದ ಹೆಸರಲ್ಲಿ ಚುನಾವಣೆಯನ್ನ ಮಾಡಿದ್ರಿ, ಹೊರಗಿನವರಿಗೆ ನಾವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರಿ. ಇವತ್ತಿನ ವಾಸ್ತವಿಕ ಸ್ಥಿತಿಗೆ ಬಂದಾಗ ಇವತ್ತು ಹುಕ್ಕೇರಿಯಲ್ಲಿ ಏನೋ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟಗಾರರು ಕೂಡ ಹಾಗೆ ನೋಡಿದ್ರೆ ಹುಕ್ಕೇರಿ ತಾಲೂಕಿನವರಲ್ಲ. ಒಬ್ಬ ಗೋಕಾಕ್ ತಾಲೂಕಿನ ಚುನ್ನಪ್ಪ ಪೂಜಾರಿ ಅಂತ ಒಬ್ಬ ರೈತ ಹೋರಾಟಗಾರ, ಅದೇ ರೀತಿಯಾಗಿ ಅತನಿಯ ಶಶಿಕಾಂತ್ ಗುರೂಜಿ ಅವರೇನು ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಗಾರರಿಗೆ ಹುಕ್ಕೇರಿ ತಾಲೂಕಿನ ಜನತೆಯ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಯಾಕೆ ಈ ವಿಷಯ ನಾವು ಇಲ್ಲಿ ಪ್ರಸ್ತುತ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕಳೆದ ಏನೋ ಒಂದು ಕೆಬಿ ಚುನಾವಣೆ ಆಯ್ತು, ಆ ಚುನಾವಣೆಯ ಸಂದರ್ಭದಲ್ಲಿ ಜಾರಕಿಹೊಳಿ ಅವರು ಇಲ್ಲಿ ಹುಕ್ಕೇರಿ ಕ್ಷೇತ್ರಕ್ಕೆ ಬಂದಾಗ ಹೊರಗಿನವರು ಅಂತ ಹೇಳಿದ್ರಿ. ನಿಮಗೆ ದಮ್ ಇದ್ರೆ, ತಾಕತ್ತಿದ್ರೆ ಇವತ್ತು ಕೂಡ ಹೊರಗಿನವರು ಬಂದು ನೀವು ಹೋರಾಟ ಮಾಡಿಬಿಟ್ರಿ, ನಮ್ಮ ತಾಲೂಕನ್ನ ನಾವು ಕಾಪಾಡಿಕೊಳ್ತೇವೆ ಅಂತಕ್ಕಂಥ ಎದೆಗಾರಿಕೆಯಿಂದ ನೋಡೋಣ ನೀವು ಶಶಿಕಾಂತ್ ಗುರೂಜಿ ಅಥವಾ ಚುನ್ನಪ್ಪ ಪೂಜಾರಿ ಅವ್ರನ್ನ ಪ್ರಶ್ನೆ ಮಾಡ್ತೀರಾ? ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ಮತ್ತು ತಾತ್ಪರ್ಯ ಅಷ್ಟೇ, ಯಾರೇ ಒಂದು ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಅಥವಾ ನಮ್ಮ ತಾಲೂಕಿನ ರೈತರಿಗಾಗಿ, ನಮ್ಮ ತಾಲೂಕಿನ ಜನರಿಗಾಗಿ ಒಳ್ಳೆದನ್ನ ಮಾಡ್ತಾ ಇದ್ರೆ ನಾವು ವಿಶಾಲ ಮನಸ್ಸಿನಿಂದ ಅವ್ರನ್ನ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಯಾರ ಸರ್ಕಾರ ಇದೆ, ಯಾರ ಅಧಿಕಾರದಲ್ಲಿದ್ದಾರೆ ಅವರಿಗೆ ಮಾತ್ರ ಜನರ ಸೇವೆಯನ್ನ ಮಾಡೋದಕ್ಕೆ ಹೆಚ್ಚಿನ ಅನುಕೂಲಗಳಿರ್ತದೆ ಹೊರತಾಗಿ ನಾವೆಲ್ಲೋ ಒಂದು ಕಡೆ ನಿಂತ್ಕೊಂಡು ಟೀಕೆ ಟಿಪ್ಪಣಿ ಮಾಡಿ ಅಥವಾ ಅಧಿಕಾರದಲ್ಲಿ ಇರ್ತಕ್ಕಂಥ ನಾಯಕರನ್ನ ಕ್ರಿಟಿಸೈಸ್ ಮಾಡಿದ್ರೆ ಎಂದಿಗೂ ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ. ನಾವು ಏನು ಈ ವಿಡಿಯೋನ ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಈ ಸಮಗ್ರ ನೀರಾವರಿಗಾಗಿ ಹೋರಾಟ ಆರಂಭ ಆಗಿಲ್ಲ. ಬಹುಶಃ ಹೆಚ್ಚು ಕಡಿಮೆ 1 ಗಂಟೆ ಒಳಗಡೆ ಈ ಸಮಗ್ರ ನೀರಾವರಿಯ ಹೋರಾಟ ಹುಕ್ಕೇರಿಯಲ್ಲಿ ಒಂದು ಸ್ವರೂಪವನ್ನ ಪಡೆಯುತ್ತದೆ. ಆ ಸ್ವರೂಪ ಅಂದ್ರೆ ಏನೋ ಒಂದು ಪ್ರತಿಭಟನೆ ಇರ್ಬೋದು ಅಥವಾ ಒಂದು ಹೋರಾಟ ಇರ್ಬೋದು. ಹೋರಾಟ ಯಾವ ರೀತಿಯಾಗಿ ಸಾಗ್ತಾ ಇದೆ, ಇಲ್ಲಿ ಯಾರ್ಯಾರು ಬಂದು ಬೆಂಬಲವನ್ನ ಘೋಷಿಸ್ತಾರೆ, ಯಾರ್ಯಾರು ಬೋರ್ಡೆ ಬಿಡಟ್ಟು ರೈತರನ್ನ ಮತ್ತೆ ದಿಶಾಬೋಲ್ ಮಾಡ್ತಾರೆ, ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ವಿಷಯಗಳನ್ನ ನಾವು ಕಾದ್ ನೋಡ ಅಪ್ಡೇಟ್ ಸಿಕ್ಕಾಗ ನಿರಂತರವಾಗಿ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಪರ್ಫೆಕ್ಟ್ ನ್ಯೂಸ್ ವಾಹಿನಿ ಮಾಡ್ಕೊಂಡು ಬರ್ತಾ ಇದೆ. ಮುಂದೆ ಕೂಡ ನಾವು ಅದೇ ರೀತಿಯಾಗಿ ಸಾಕ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ರಾಜಕಾರಣಿ ಇರಲಿ ಅಥವಾ ಯಾವುದೇ ಪಕ್ಷದ ರಾಜಕೀಯ ಮುಖಂಡ ಇರಲಿ, ಅವರ ವೈಯಕ್ತಿಕ ಹಿಂಬಾಲಕರಾಗೋದಕ್ಕಿಂತ ಜನಪರ ಚಿಂತನೆ ಇರ್ತಕ್ಕಂಥ ನಾಯಕರ ಜೊತೆ ಎಲ್ಲಾ ರೈತರು ಗುರುತಿಸಿಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.